ಸೌಜನ್ಯಳ ನ್ಯಾಯಕ್ಕಾಗಿ ನೋಟಾ ಜಾಗೃತಿ ಅಭಿಯಾನ. ಉಡುಪಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆ. ಉಜಿರೆಯ ಎಸ್ಡಿಎಂ ಕಾಲೇಜಿನ 17 ವರ್ಷದ ಹೆಣ್ಣು ಮಗಳ ಸೌಜನ್ಯನ ಸಾಮೂಹಿಕ ಅತ್ಯಾಚಾರ ಮತ್ತು ಬರ್ಬರ ಕೊಲೆಯಾಗಿ 11 ವರ್ಷಗಳು ಕಳೆದಿವೆ. ನೈಜ ಅಪರಾಧಿಗಳ ಬಂಧನ ಇನ್ನೂ ಆಗಿಲ್ಲ. ಸೌಜನ್ಯ ತಾಯಿ ಕುಸುಮಾವತಿ ನ್ಯಾಯಕ್ಕಾಗಿ ಹರಿಸಿದ ಕಣ್ಣೀರು ಅಧಿಕಾರದಲ್ಲಿರುವ ಯಾವ ಪಕ್ಷದ ನಾಯಕರಿಗೂ ಕಾಣಲಿಲ್ಲ. ಹೆತ್ತ ಕರುಳಿನ ಕೂಗು ಇವರಿಗೆ ಕೇಳಿಸಲಿಲ್ಲ. ಇದೀಗ ಸೌಜನ್ಯ ಕುಟುಂಬದ ನ್ಯಾಯಕ್ಕಾಗಿ ನೋಟಾ ಅಭಿಯಾನ ಆರಂಭಿಸಿದ್ದು ಅದಕ್ಕೆ ಭಾರೀ ಜನ ಬೆಂಬಲ ವ್ಯಕ್ತವಾಗಿದೆ ಅಂತ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಕರಾವಳಿಯಾದ್ಯಂತ ಮತದಾರರು ನೋಟಕ್ಕೆ ಮತ ನೀಡುವಂತೆ ಜನಜಾಗೃತಿ ಪ್ರಾರಂಭಿಸಿದ್ದೇವೆ. ನೋಟಾ ಚುನಾವಣಾ ಆಯೋಗವೇ ಜನರಿಗೆ ನೀಡಿರುವ ಅಧಿಕಾರ. ಮತದಾನ ಬಹಿಷ್ಕಾರ ಮಾಡುವುದು ತಪ್ಪು, ಆದರೆ ನೋಟಾ ಚಲಾಯಿಸುವ ಮೂಲಕ ನಾವು ರಾಜಕೀಯ ಪಕ್ಷಗಳಿಗೆ ಸಂದೇಶ ನೀಡಲು ಸಾಧ್ಯವಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಅಭಿಯಾನ ಆರಂಭಿಸಿದ್ದು, ಸೌಜನ್ಯಳಿಗೆ ನ್ಯಾಯ ಬಯಸುವ ಪ್ರತಿಯೊಬ್ಬರು ಈ ಅಭಿಯಾನದಲ್ಲಿ ಕೈ ಜೋಡಿಸಬೇಕು. ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಪಕ್ಷಗಳ ಸಹಿತ ಹಿಂದೂ ಸಂಘಟನೆಗಳು, ದಲಿತ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ ಅಂತ ತಿಮರೋಡಿ ಅವರು ಹೇಳಿದ್ದಾರೆ. ಕಳೆದ 9 ತಿಂಗಳಿಂದ ಕಳೆದ 2023 ಜೂನ್ನಿಂದ ಹಿಡಿದು ಜೂನ್ 16ರಿಂದ ಹಿಡಿದು ಇಷ್ಟರ ತನಕ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈ ನಿರಂತರ ಹೋರಾಟದಿಂದಾಗಿ ಇವತ್ತು ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲಿ ತನಕ ಆ ಹೆಣ್ಣು ಮಗುವಿಗೆ ನ್ಯಾಯವನ್ನು ತೆಗೆಸಿಕೊಡ್ತೇವೆ ಅನ್ನುವಂಥ ಒಂದೇ ಒಂದು ವಾಗ್ದಾನವನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಏನು ಕಳೆದ 8-9 ತಿಂಗಳಿಂದ ಕಳೆದ 2021 ಜೂನ್ನಿಂದ ಹೋರಾಟವನ್ನು ಪ್ರಾರಂಭ ಮಾಡಿದೆವೋ ಅದರ ಮಧ್ಯದಲ್ಲಿ ಈಗ ಲೋಕಸಭಾ ಮಹಾ ಚುನಾವಣೆ ನಿಂತಿದೆ. ನಾವು ಒಂದು ವೇಳೆ ಈ ಹೊತ್ತಿನಲ್ಲಿ ಈ ಒಂದು SLC ಹೋರಾಟವನ್ನು ಎಲೆಕ್ಷನ್ಗೋಸ್ಕರ ನಿಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೊಂದ್ಸಲ ಹೋರಾಟವನ್ನು ಮುಂಚೂಣಿಗೆ ತರಲು ಕಷ್ಟ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಿದ್ದಾಗ ಎಲ್ಲ ಭಾಗದ ನಮ್ಮ ಸೌಜನ್ಯ ಪರ ಹೋರಾಟ ಮಿತ್ರರು, ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಸಂಘ ಪರಿವಾರದ ಕಾರ್ಯಕರ್ತರಿರ್ಬೋದು, ಬೇರೆ ಬೇರೆ ಸಂಘಟನೆಯ ಬೇರೆ ಬೇರೆ ಜಾತಿ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಎಲ್ಲಾ ರೀತಿಯ ಸಂಘಟನೆಗಳ ಸಾಮಾನ್ಯ ಕಾರ್ಯಕರ್ತರ ಒಂದು ಚಿಂತನೆಯನ್ನು ಮಾಡಿದಾಗ ನಮಗೆ ತೋಚಿತ್ತು ಒಂದೇ ದಾರಿ. ಎಲ್ಲರೂ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಈ ಸಲ ಚುನಾವಣೆಯನ್ನು 2 ಜಿಲ್ಲೆಗಳಲ್ಲೂ ಮತ್ತು ರಾಜ್ಯದಲ್ಲಿ ನಾವು ಬಹಿಷ್ಕಾರ ಮಾಡುವಂತ ಕೂಗು ಕೇಳಲಿಕ್ಕೆ ಪ್ರಾರಂಭ ಆಯಿತು. ಆಗ ನಮ್ಮ ತಲೆಗೆ ಹೋಗಿದ್ದು ಒಂದೇ ಅಂಶ ಅಂತ ಹೇಳಿದ್ರೆ, ಮತ ಬಹಿಷ್ಕಾರ ಮಾಡುವುದು ಕಾನೂನಿಗೆ ವಿರುದ್ಧ. ಮತದಾರರ ಹಕ್ಕನ್ನು ನಾವು ಕಸಿದುಕೊಳ್ಳುವುದು ಕೂಡ ನಮ್ಮ ಕೆಲಸ ಅಲ್ಲ. ಅದಕ್ಕೋಸ್ಕರ ನಾವು ಏನು ಸೌಜನ್ಯ ಪರ ಹೋರಾಟ ಮಾಡಿದಂತ ಉಭಯ ಜಿಲ್ಲೆಗಳ ನಾಯಕರು ನಾವು ಯೋಚನೆಯನ್ನು ಮಾಡಿದೆವು. ಯೋಚನೆ ಮಾಡಿ ನಾವು ಬಹಿಷ್ಕಾರ ಮಾಡುವುದು ಬೇಡ, ಏನು ಈ ದೇಶದ ಉಚ್ಚ ನ್ಯಾಯಾಲಯ ಏನು ಸುಪ್ರೀಂ ಕೋರ್ಟ್ ಒಂದು ಅವಕಾಶವನ್ನು ಕೊಟ್ಟಿದೆ, ಚುನಾವಣೆಯ ಆಯೋಗದ ಮುಖಾಂತರ ನೋಟಕ್ಕೋಸ್ಕರ ಮತ ಚಲಾವಣೆ ಮಾಡಿ ನಿಮ್ಗೆ ಈ ದೇಶದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಇರ್ಬೋದು, ಎಲ್ಲ ರಂಗಗಳಿಂದ ಅನ್ಯಾಯವಾದಾಗ ನೋಟದ ಮುಖಾಂತರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಕಣ್ಣನ್ನು ತಿರುಗಿಸಬಹುದು. ನೋಟದ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವಕ್ಕೆ ನ್ಯಾಯವನ್ನು ಕೊಡಿಸಬಹುದು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಈ ನೋಟಾ ಅಭಿಯಾನವನ್ನು ಮಾಡ್ತಿದ್ದೇವೆ. ಯಾವುದೇ ರಾಜಕೀಯ ಪಕ್ಷಗಳನ್ನು ಸೋಲಿಸಲಿಕ್ಕೆ